ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ 9ನೇ ಸಂಧಿ ಅಂದರೆ ಕೃಷ್ಣರಾಯಭಾರ ಮುಂದುವರಿತಾ ಇದೆ. ಮರುಳ ಮಗನೇ ಕೃಷ್ಣರಾಯನ ಕೆರಳಿಚುವರೇ. ಪಾಪ ಧೃತರಾಷ್ಟ್ರ ಎಷ್ಟು ಕಷ್ಟಪಟ್ಟಿದ್ದಾನೆ ಅವನನ್ನು ಬೆಳೆಸೋದಕ್ಕೆ, ದೊಡ್ಡವನು ಮಾಡೋದಕ್ಕೆ. ಆದರೂ ಕೂಡ ಅವನ ಮಾತಿಗೆ ಯಾವುದೇ ಲೆಕ್ಕಕ್ಕಿಲ್ದಂಗಿದ್ದಾನಂತೆ ದುರ್ಯೋಧನ. ಮರುಳ ಮಗನೇ ಕೃಷ್ಣರಾಯನ ಕೆರಳಿಚುವರೇ, ಯಾದವರು ಸಮಗೆರ ನಮಗೆರವಿಗರೇ, ವಸುದೇವನಲಿತಾ ಭೇದವೇ ನಿನಗೆ. ಯಾದವರು ಬೇರೆ ಅಲ್ಲಪ್ಪ ನಮಗೆ, ವಸುದೇವ ಬೇರೆ ಅಲ್ಲ. ದುರುಳುತನವಿದು ಬೇಡ ಕುಳ್ಳರ ನೆರವಿಯೊಳಗಾಡಿದೊಡೆ, ತಪ್ಪದು ನರಕವೆಂದನು ಕುರುಪತಿಗೆ ಧೃತರಾಷ್ಟ್ರ ಭೂಪಾಲ. ಬೇಡಪ್ಪ, ನೀನು ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ, ಆ ರೀತಿ ನೀನು ಕೆಲಸಕ್ಕೆ ಬರದೇ ಇರತಕ್ಕಂಥವ್ರ ಜೊತೆಗೆ ಸೇರಿ ಕೆಡಬೇಡ. ನನ್ನ ಮಾತು ಕೇಳು, ಪರಮಾತ್ಮನನ್ನು ಕಟ್ತೀಯೇನಯ್ಯ. ಎಂಥ ವೇದಾಂಗಗಳು ಅವನನ್ನು ಕಟ್ಟಕ್ಕಾಗಲ್ಲ ಅಂಥದ್ದು ನೀನು ಕತ್ತಾಳೆ ನುಲಿಕೆ ಒಳಗೆ ಕಟ್ತೀನಿ ಅಂದರೆ ಅದಕ್ಕೆ ಅರ್ಥ ಇದೆಯೇನೋ. ಆವಾಗ ವಿದುರಿಗೆ ಸಿಟ್ಟು ಬಂದ್ಬಿಡ್ತು. ಧೃತರಾಷ್ಟ್ರಿಗೆ ಹೇಳ್ತಾನಂತೆ ವಿದುರ, ಎಲೆ ಮರುಳೆ ಧೃತರಾಷ್ಟ್ರ, ನಂಜಿನ ಬಳಗವೀತನ ಬಂಧು ಕೃತ್ಯದ ಬಳಕೆಯಲ್ಲಿ ನೀ ನಿನ್ನ ಕಂದನ ಬೇಡಿಕೊಳ್ಳಲೇ ಕೈ. ಏ ಧೃತರಾಷ್ಟ್ರ, ನಿನಗೇನು ಬೇರೆ ಕೆಲಸ ಇದೆಯಲ್ವೋ? ನಂಜಿನ ಬಳಗ ನಿನ್ನ ಮಗಂದು ಬರೀ ವಿಷದ ಸಹವಾಸ. ಆ ಸ್ನೇಹಿತರು ಹಾಗೆ, ಅವನ ಸ್ವಭಾವನೂ ಹಾಗೆ. ಮುಳಿದು ಬೊಗಳುವಾಗ ನಾಯಿಗೆ ಚಂದ್ರಮನಳುಕುವನೇ. ನಾಯಿ ಸಿಟ್ಟು ಬಂತು ಅಂತ ಹೇಳ್ಬಿಟ್ಟು ಆಕಾಶದ ಕಡೆ ತಿರುಗಿ ನೋಡಿ ಬೊಗಳಿದ್ರೆ ಚಂದ್ರನಿಗೆ ಏನಾದರೂ ಭಯ ಆಗುತ್ತೇನೋ. ಮುಳಿದು ಬೊಗಳುವ ನಾಯಿಗೆ ಚಂದ್ರಮನಳುಕುವನೇ, ನರಿಯೊರಲಿ ದೊಡೆ ಕಳವಳಬಹುದೇ ಸಿಂಹಕ್ಕೆ ಎಂದನು ಖಾದಿಯಲ್ಲಿ ವಿದುರ. ನರಿ ಕೂಗಿದರೆ ಸಿಂಹಕ್ಕೆ ಭಯ ಆಗುತ್ತೇನೋ? ಪರಮಾತ್ಮ ಸಿಂಹ ಕಣೋ, ನಿನ್ನ ಮಗ ನರಿ ಕಣೋ. ಪರಮಾತ್ಮ ಚಂದ್ರ ಕಣೋ, ನಿನ್ನ ಮಗ ನಾಯಿ ಕಣೋ. ನೊರಜು ಹೊಕ್ಕೊಡೆ ಕಲಕುವುದೇ ಸಾಗರದ ಜಲ. ಹುಯ್ ಅಂತ 100 ಸೊಳ್ಳೆಗಳು ಹೋಗಿ ಸಮುದ್ರನ ಕಲಕಿ ಬಿಡ್ತೀವಿ ಅಂತ ಹುಯ್ ಅಂತ ಹೋಗಿ ಮುತ್ತಿಬಿಟ್ರೆ ಸಮುದ್ರ ಎಲ್ಲಾದರೂ ಹೆದರುತ್ತೇನೋ? ನೊಣವೆರಗಿರೊಡೆ ಕುಲಗಿರಿಗಳು ಅಲ್ಲಾಡುವವೆ ಕೇಳಿದ್ರು ರಾಷ್ಟ್ರ ಭೂಪತಿಯೇ. ನೊಣಗಳು ಬೆಟ್ಟಕ್ಕೋಗಿ ಸಿದ್ದಪ್ಪನ ಬೆಟ್ಟಕ್ಕೆ ಬಿದ್ದು ನಾವು ಅಲ್ಲಾಡಿಸ್ತೀವಿ ಅಂತ ಓದುವಂತೆ. ಕೋಟಿಗಟ್ಟಲೆ ನೊಣಗಳು, ಅದನ್ನ ಅಲ್ಲಾಡ್ಸೋಕ್ಕಾಗುತ್ತೇನೋ ಬೆಟ್ಟನ? ತೆರಳಲರಿವನೆ ಕೊಬ್ಬಿದೊಳ್ಳೆಯ ಮರಿಗೆ ಗರುಡನು. ಯಾವುದೋ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪಕ್ಷಿ ಅಥವಾ ಹಾವಿಗೆ ಗರುಡ ಎಲ್ಲಾದರೂ ಹೆದರ್ತಾನೇನೋ? ನಿನ್ನ ಮಕ್ಕಳ ದುರುಳತನ ಕಂಜುವನೇ ಮುರರಿಪು ಎಂದನಾವಿದುರ. ನಿನ್ನ ಮಕ್ಕಳು ಯಾರು ಕೆಲಸಕ್ಕೆ ಬರದೇ ಇರತಕ್ಕಂಥವರು, ಅಂಥವರ ಒಂದು ಮಾತಿಗೆ ಪರಮಾತ್ಮ ಹೆದರ್ತೇನೇನಯ್ಯ. ಯಾಕೆ ಅಂದರೆ ಭಗವಂತ ಎಂಥವನು ಅಂದರೆ ಧೃತರಾಷ್ಟ್ರ, ಲೋಕಮೈ ಮರೆವೊಂದು ಜಲಧಿಗಳೋಂಕಿ ಹಳಚುವ ಹೊತ್ತು ತಾನಿಹನೇಕಮೇವಾದ್ವಿತೀಯ ಪರಮೇಕೈಕ ಹರಿಯೆಂದು ಏಕಮಾತ್ಮ ಎಂದು ವೇದಾನೀಕ ಕೈವಾರಿಸಲು ಮೈ ಮೆರೆವ ನಿರಾಕೃತಿಯ ಪರಬ್ರಹ್ಮರೂಪಿನ ಪಾತ ನೋಡೀತ. ಬಹಳ ಅದ್ಭುತವಾದ ವರ್ಣನೆಯನ್ನು ಮಾಡ್ತಿದ್ದಾನಂತೆ ವಿದುರ. ಮಹಾ ವೇದಾಂತದ ಮುದ್ದೆಯಾಗಿರ್ತಕ್ಕಂಥ ವಿದುರ, ಮಹಾಜ್ಞಾನಿಯಾಗಿರ್ತಕ್ಕಂಥ ವಿದುರ.
ಲೋಕಮೈ ಮರೆವಂದು ಜಲಧಿಗಳೇ ಜಲಧಿಗಳು ಔಂಕಿ ಹಳಚುವ ಹೊತ್ತು ತಾನಿಹನೇಕಮೇವಾದ್ವಿತೀಯ ಪರಮೇಕೈಕ ಹರಿಯೆಂದು. ಇಡೀ ಪ್ರಳಯ ಕಾಲದಲ್ಲಿ, ಮಹಾಪ್ರಳಯದಲ್ಲಿ ಇಡೀ ಬ್ರಹ್ಮಾಂಡನೇ ನೀರಿನಿಂದ ತುಂಬಿರತಕ್ಕಂತಹ ಸಂದರ್ಭದಲ್ಲಿ ಸಣ್ಣ ಶಿಶುವಾಗಿ ಭಗವಂತ ಆಲದಲೆಯ ಮೇಲೆ ಬಾಯಲ್ಲಿ ಹೆಬ್ಬೆಟ್ಟಿಟ್ಕೊಂಡು ಚಿಪ್ಕೆ ಅಂತ ಮಲ್ಕೊಂಡಿದ್ದಂತೆ. ಮಲಿಕೊಂಡಿರ್ತಕ್ಕಂಥ ಪರಮಾತ್ಮ ಮುಂದಿನ ಸೃಷ್ಟಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾ, ಏಕಮಾತ್ಮ ಎಂದು ವೇದಾನೀಕ ಕೈವಾರಿಸಲು ಮೆರೆವ ನಿರಾಕೃತಿಯ ಪರಬೊಮ್ಮ ರೂಪಿನ ತಾತ ನೋಡೀತ. ಏಕಮೇವಾದ್ವಿತೀಯಂ ಬ್ರಹ್ಮ, ಇಡೀ ಬ್ರಹ್ಮಾಂಡದಲ್ಲಿ ಒಬ್ಬನೇ ಒಬ್ಬನು ಭಗವಂತ, ಅವನು ನಾನೇ ಅಂತ ಹೇಳ್ತಕ್ಕಂಥ ಪರಬ್ರಹ್ಮ ಕಣೋ ಇವನು. ಸಾಮಾನ್ಯವಾಗಿರ್ತಕ್ಕಂಥವನ ಅಲ್ಲ. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೇ ವಿಶ್ವ ಭಗವ್ಯಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಲ್ಲ, ಆ ರೀತಿ ಏಕಮಾತ್ಮ ಎಂದು ದೇವಾನೀಕ ಕೈವಾರಿಸಲು ಮೆರೆವ ನಿರಾಕೃತಿಯ ಪರಬ್ರಹ್ಮರೂಪಿನ ತಾತ ನೋಡೀತ. ಪರಬ್ರಹ್ಮರೂಪಿನ ತಾತ ಇವನು. ಈತನ ಮಧುಕೈಟವನ ಮುರಿದಾತ. ಮಧುಕೈಟವ ಅನ್ನತಕ್ಕಂಥ ಮಹಾರಾಕ್ಷಸರು ಇವನು ತಾತನಂತವರು. ಕೇಳ್ತಿದೀಯನೋ ದುರ್ಯೋಧನ? ನಿನಗೂ ಹೇಳ್ತಿರೋದು, ನಿಮ್ಮಪ್ಪಗಲ್ಲ, ನಿಮ್ಮಪ್ಪಗೆ ಹೇಳ್ತಾ ನಿನಗೆ ಹೇಳ್ತಿದ್ದೀನಿ. ಈತನ ಮಧುಕೈಟವನ ಮುರಿದಾತ ಜಲಧಿಯೊಳಿಳಿದು ವೇದವನೀತ ತಂದನೋ. 4 ವೇದಗಳು ನೀರಿನಿಂದ ಸಮುದ್ರದಲ್ಲಿ ಮುಳುಗಿ ಹೋಗಬೇಕಾದ್ರೆ ಆ ಭಗವಂತ ಆ ವೇದಗಳನ್ನು ಮತ್ತೆ ತಂದು ನಮ್ಮನ್ನೆಲ್ಲ ಉದ್ಧಾರ ಮಾಡಿರ್ತಕ್ಕಂಥವನು ಮತ್ಸ್ಯಾವತಾರದಿಂದ. ಜಯನ ವಿಜಯನ ದೈತ್ಯರನು ಈತನು ರಸಿದನು. ಜಯ ವಿಜಯ ಅಂತ ಪರಮಾತ್ಮನ ದ್ವಾರಪಾಲಕರು ಸನಕಸನಂದನಾದಿ ಮಹರ್ಷಿಗಳು ಬಂದುಬಿಟ್ಟು ಒಳಗೆ ಬಿಡ್ರೋ ಅಂತ ಕೇಳಿದಾಗ, ಇಲ್ಲ ನಾವು ಬಿಡಲ್ಲ, ಭಗವಂತ ಮಹಾಲಕ್ಷ್ಮಿ ಜೊತೆಗೆ ಏಕಾಂತದಲ್ಲಿದ್ದಾನೆ, ಅವರ ಒಂದು ಆದೇಶ ಆಗಿದೆ ಅಂದರೆ ಶಾಪ ಕೊಟ್ಟಾಗ ಭಗವಂತ ಬಂದು ಕೇಳ್ತಾನೆ ಅವ್ರನ್ನಪ್ಪ, ನಿಮಗೆ ನನಗೆ ಶತ್ರುಗಳಾಗಿ ನೀವು 3 ಜನಕ್ಕೆ ನನ್ನ ಹತ್ರಕ್ಕೆ ಬರ್ತೀರಾ, 3 ಜನ್ಮಕ್ಕೆ, ಮಿತ್ರರಾಗಿ 7 ಜನ್ಮಕ್ಕೆ ಬರ್ತೀರಾ ಅಂದಾಗ, ಇಲ್ಲ ಪರಮಾತ್ಮ ಶತ್ರುಗಳಾಗಿ ನಾವು 3 ಜನ್ಮಕ್ಕೆ ನಿನ್ನ ಹತ್ರಕ್ಕೆ ಬರ್ತೀವಿ ಅಂದಾಗ, ಕೃತಯುಗದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪ, ದ್ವಾಪರ ಯುಗದಲ್ಲಿ ಅಲ್ಲ ತ್ರೇತಾಯುಗದಲ್ಲಿ ರಾವಣ ಮತ್ತು ಕುಂಭಕರ್ಣ, ದ್ವಾಪರ ಯುಗದಲ್ಲಿ ಶಿಶುಪಾಲ ದಂತವಕ್ರ. ಈ ರೀತಿ ಆಯಾ ಯುಗದಲ್ಲಿ ಭಗವಂತ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳನ್ನು ಬೇರೆ ಬೇರೆ ನರಸಿಂಹನಾಗಿ, ಆಮೇಲೆ ವರಾಹ ಅವತಾರದಿಂದ ಕೊಂದ. ತ್ರೇತಾಯುಗದಲ್ಲಿ ಬಂದರೆ ರಾಮನಾಗಿ ಅವರನ್ನು ಸಂಹಾರ ಮಾಡಿದ, ರಾವಣ ಕುಂಭಕರ್ಣರನ್ನು. ದ್ವಾಪರ ಯುಗದಲ್ಲಿ ಬಂದಿದ್ದಾನಲ್ಲಪ್ಪ, ಈಗ ಯಾರ್ಯಾರಿಗೆ ಕಾದಿದೆಯೋ ಏನೋ, ಮೊನ್ನೆ ನೋಡಿದೆಯಾ ಶಿಶುಪಾಲ ದಂತವಕ್ರ ಇವರನ್ನು. ಈತನ ಮಧುಕೈಟವನ ಮುರಿದಾತ ಜಲದಿಯೊಳೀತ ಇಳಿದು ವೇದವನೀತ ತಂದನು. ಜಯನ ವಿಜಯನ ದೈತ್ಯ ಜನ್ಮವನು ಈತನೊದೆದನು. ಜಯ ವಿಜಯರ ದೈತ್ಯ ಜನ್ಮವನ್ನು ಪರಿಹಾರ ಮಾಡಿ ಅವರಿಗೆ ಮುಕ್ತಿಯನ್ನು ಕೊಟ್ಟಿದನಯ್ಯ. ಪ್ರೌಂಡ್ರಕನನು ಅಂದೀತ ಕೊಂದನು. ಪ್ರೌಂಡ್ರಕ ಅಂತಕ್ಕಂಥ ಮಹಾರಾಕ್ಷಸರನ್ನು ಕೊಂದ. ಹಂಸಡಿಬಿಕರನೀತನು ರಸಿದನು ಅರಸ ಚಿತ್ತೈಸು ಎಂದನು ಆ ವಿದುರ. ಹಂಸಾಡಿಬಿಕ ಅನ್ನತಕ್ಕಂಥ ಮಹಾರಾಕ್ಷಸರನ್ನು ಕೊಂದಿದನಯ್ಯ. ಸಲಿಲಮಯವಾದ ಕಿಳಭುವನಾವಳಿಯೊಳಗೆ ವಿರಿಂಚಿಯಾಳುತ ಮುಳುಗುತೈ ತಂದಾಲದೆಲೆ ಮಂಚದಲ್ಲಿ ಪವಡಿಸಿದ. ಹೊಳವು ನೀನಾರೆಂದು ಜಠರದೊಳಿಲಿಯಲ ಬ್ರಹ್ಮಾಂಡ ಶತದಲ್ಲಿ ಹೊಲಬುಗೆಡೆ ಹೊಕ್ಕುಳಲಿ ಬ್ರಹ್ಮನನು ಈತನು ಉಳಿದನು. ಪ್ರಳಯ ಕಾಲದಲ್ಲಿ, ಮಹಾಪ್ರಳಯದಲ್ಲಿ ಇಡೀ ಬ್ರಹ್ಮಾಂಡ ಎಲ್ಲ ನೀರಿನಲ್ಲಿ ತುಂಬಿದಾಗ ಆಲದೆಲೆಯ ಮೇಲೆ ಪರಮಾತ್ಮ ಬಾಯನ್ನು ಚಿಕ್ಕ ಮಗುವಾಗಿ ಆ ಹೆಬ್ಬೆಟ್ಟನ್ನು, ಕಾಲಿನ ಬೆಟ್ಟನ್ನು ಚಿಬುಕ್ತಾ ಇದ್ದಾಗ ಬ್ರಹ್ಮ ಬಂದ. 4 ತಲೆ ಬ್ರಹ್ಮ ಬಂದ. ಯಾರು ನೀನು? ನಾನು 4 ತಲೆ ಬ್ರಹ್ಮ. ಹಂಗೆ ನುಂಗಿ ಬಿಟ್ಟ. ಒಳಗೆ ನೋಡ್ತಾನೆ, ಏನು 4 ಅಲ್ಲ, 8 ತಲೆ, 10 ತಲೆ, 100 ತಲೆ, 1000 ತಲೆ, ಕೋಟಿಗಟ್ಟಲೆ ತಲೆ ಬ್ರಹ್ಮರು
ಒಳಹು ನೀನಾರೆಂದು ಜಠರದೊಳು ಇಳಿಯಲು ಬ್ರಹ್ಮಾಂಡ ಶತದಲ್ಲಿ ಏನು 100,000 ಬ್ರಹ್ಮಾಂಡಗಳಿದಾವಂತ ಅವನ ಹೊಟ್ಟೆ ಒಳಗೆ. ಬ್ರಹ್ಮಗೆ ದಿಕ್ಕು ತಪ್ಪಿಬಿಡ್ತು. ಅಹಂಕಾರದಿಂದ ಹೋಗಿದ್ದ ನಾನೇ 4 ತಲೆ ಬ್ರಹ್ಮ ಅಂತ ನೋಡಿದರೆ ಒಳಗಡೆ 1,000, 2,000 ಲಕ್ಷ ತಲೆ ಬ್ರಹ್ಮರಿದಾರಲ್ಲ. ಇವನು ಸಾಮಾನ್ಯನಲ್ಲ ಅಂದಾಗ ಒಳಗೆ ದಾರಿ ತಪ್ಪಿಬಿಟ್ಟ ಈ 4 ತಲೆ ಬ್ರಹ್ಮ. ಆವಾಗ ಹೊಕ್ಕುಳಲಿ ಬ್ರಹ್ಮನ ನೀತನು ಉಳಿದನು. ಭಗವಂತ ನನ್ನ ಕಾಪಾಡು ಅಂದ ತಕ್ಷಣ ದಾರಿ ತಪ್ಪಿಬಿಟ್ಟಿದ್ದೀನಿ ಅಂದರೆ ಆ ಹೊಕ್ಕಳಲ್ಲಿ ಬ್ರಹ್ಮನನ್ನ ಹೊರಕ್ಕೆ ಉಗುಳಿದಾನಲ್ಲಪ್ಪ. ಅದಕ್ಕೋಸ್ಕರ ಬ್ರಹ್ಮನ ತಂದೆ ಕಣೋ ಇವನು. ಇನ್ನ ಕೇಳ್ತಿದೀಯ ಧೃತರಾಷ್ಟ್ರ? ಸೂಚಿಸುವ ಶ್ರುತಿ ನಿಷ್ಕರ ಭಯ ಬರ ನಾಚಿದವು ವೇದಾಂತ ನಿಚಯದ ವಾಚಗಳಳಿದು ನಿಂದವು ನಿಜವ ಕಾಣಿಸದೆ. ಸೂಚಿಸುವ ಶ್ರುತಿ ನಿಚಯ ಬರ ನಾಚಿದವು. ಶ್ರುತಿ ಸ್ಮೃತಿ ಷಡಂಗುಗಳು ವೇದಾಂಗಗಳೆಲ್ಲ ಸುಮ್ಮನೆ ಪರಮಾತ್ಮ ಅಂತ ಸ್ತುತಿ ಮಾಡಿ ಬಡ್ಕಂಡು ಅವನು ಬರದೇ ಇದ್ದದ್ದಕ್ಕೆ ಅವೇ ನಾಚಿಬಿಟ್ಟಿದ್ದಾವೆ. ಅಂಥವನಿವಾಗ ಬಂದು ನೋಡಿ ಏನೂ ಗೊತ್ತಿಲ್ಲದಂಗೆ ಕುತ್ಕೊಂಡಿದ್ದಾನೆ. ಸೂಚಿಸುವ ಶ್ರುತಿ ನಿಚಯ ಬರ ನಾಚಿದವು ವೇದಾಂತ ನಿಚಯದ ವಾಚನೆಗಳು ಅಳವಳಿದು ನಿಂದವು ನಿಜವ ಕಾಣಿಸದೆ. ಅವೆಲ್ಲ ಸುಸ್ತೊಡೆದು ಭಗವಂತನನ್ನು ವರ್ಣಿಸಿ ಸುಸ್ತೊಡೆದು ನಿಂತು ಬಿಟ್ಟಿದ್ದಾವೆ. ಆದರೆ ನಿಜ ಏನು ಅಂತಲೇ ಗೊತ್ತಾಗಲಿಲ್ಲ ಅವಕ್ಕೆ. ಆಚರಿಸಲಳವಲ್ಲ ಮುನಿಗಳ ಗೋಚರಕ್ಕೆ ಮನಗೊಡದ ಹರಿಯನು ನೀಚರರಿಯದೆ ಬಿಗಿಯಲು ಅಳವಡಿಸಿದರು ನೇನುಗಳ. ಇಂಥ ವೇದಶಾಸ್ತ್ರ ಪುರಾಣಗಳಿಗೆ ಸಿಗದೇ ಇರತಕ್ಕಂಥ ಪರಮಾತ್ಮ ಅವನನ್ನು ಎಲ್ಲೋ ಸಾಮಾನ್ಯವಾದ ಒಂದು ದಾರಕ್ಕೆ ಕಟ್ಟಿ ಅವನನ್ನು ಬಿಸಾಕಬೇಕಂತ, ದಾರದಿಂದ ಹಗ್ಗದಿಂದ ಕಟ್ಟಿ ಬಿಸಾಕಬೇಕು ಅಂತ ಯೋಚನೆ ಮಾಡ್ತಿದ್ದಾರಲ್ಲ. ಇವರು ಮೂರ್ಖತನಕ್ಕೆ ನಾನೇನು ಹೇಳಬೇಕು? ಏನಾಗ್ಬಿಡ್ತಪ್ಪ ಅವಾಗ ಅಂದರೆ, ವಿದುರ ನಿಂತೆನುತಿರಲು ಮಿಂಚಿನ ಹೊದರು ಹುರಿಗೊಂಡಂತೆ ರವಿ ಶತ ಉದುರಿದವು ಮೈ ಮುರಿದು ನಿಂದಡೆ ದೇವರಂಗದಲ್ಲಿ. ಒಂದು ಕಡೆ ಪರಮಾತ್ಮ ನನ್ನ ವಿದುರ ಹೊಗಳತಾ ಇದ್ರೆ, ಒಂದು ಸಾರಿ ಪರಮಾತ್ಮ ಹಿಂಗೆ ಮೈಯನ್ನು ಕೊಡವಿ ಬಿಟ್ಟಿದನಂತೆ. ಕೋಟಿ ಸೂರ್ಯ ಪ್ರಕಾಶಮಾನವಾಗಿರ್ತಕ್ಕಂಥ ಪ್ರಭೆ ಅವನ ಮೈಯಿಂದ ಹೊರಗಡೆ ಚಿಮ್ಮಿದೆ. ಸದೆದುದಾಸ್ತಾನವನು ಘನ ತೇಜದಲಹರಿ. ಒಂದೇ ಸಾರಿ ಕೋಟಿ ಸೂರ್ಯರು ಬಂದು ಅಪ್ಪಳಿಸಿದಂಗಾಗ್ಬಿಡ್ತು ಆ ಒಂದು ಸಭೆಯನ್ನ. ಲೀಲೆಯಲಿ ಹರಿತೋರಿದನು ನಿರುಪಮ ವಿಶ್ವರೂಪವನು ಆ ಮಹಾಸಭೆಗೆ. ಹರಿತೋರಿದನು ನಿರುಪಮ ವಿಶ್ವರೂಪವನು ಆ ಮಹಾಸಭೆಗೆ. ಎಷ್ಟು ಕೋಟ್ಯಾಂತರವು ಜನ್ಮಗಳಲ್ಲೂ ಮಾಡದೇ ಇರತಕ್ಕಂಥ ಪುಣ್ಯವನ್ನು ಇವರು ಮಾಡಿದಾರೋ ಗೊತ್ತಿಲ್ಲ. ವಿಶ್ವರೂಪವನ್ನು ಆ ಒಂದು ಸಭೆಗೆ ತೋರಿಸ್ತಿದ್ದಾನಂತೆ ಪರಮಾತ್ಮ. ಸಂತೋಷ ಆಗಿಬಿಟ್ಟಿದೆ ಆ ವಿದುರ ಹೊಗಳ್ತಕ್ಕಂಥ ಸ್ತುತಿ ಮಾಡ್ತಕ್ಕಂಥದ್ದನ್ನು ಕೇಳಿಬಿಟ್ಟು, ಹರಿತೋರಿದನು ನಿರುಪಮ ವಿಶ್ವರೂಪವನು ಆ ಮಹಾಸಭೆಗೆ. ಹೆಂಗಿದೆಯಪ್ಪ ವಿಶ್ವರೂಪ ಅಂದರೆ, ಚರಣದುಂಗುಟದಲ್ಲಿ ದೇವರು ತುರುಗಿದರು, ನೊಸಲಿನಲ್ಲಿ ಕಮಲಜನು, ಉರದ ಲಗ್ಗದ ರುದ್ರನ ಅಶ್ಯಾಗ್ನಿಗಳಲ್ಲಿ ವಾಯುಗಳು. ನೋಡ್ರಿ, ಚರಣದುಂಗುಟದಲ್ಲಿ ದೇವರು ತುರುಗಿದನು. ಪಾದಪದ್ಮಗಳಲ್ಲಿ ತಾನೇ ಕಾಣ್ತಾ ಇದ್ದಾನಂತೆ ವಿಷ್ಣುವೇ ನಾನು ಅಂತ. ನೊಸಲಿನಲ್ಲಿ ಕಮಲಜನು, ಹಣೆಯಲ್ಲಿ ಕಮಲಜ ಬ್ರಹ್ಮ. ಅಗ್ಗದ ರುದ್ರನಾಶ್ಯದಳು, ಉರದಲ್ಲಿ ಆ ರುದ್ರನು, ಹೊಟ್ಟೆಯಲ್ಲಿ ರುದ್ರ, ಆಶ್ಯದೊಳ ಅಗ್ನಿವಾಯುಗಳು. ಮುಖದಲ್ಲಿ ಒಂದು ಕಡೆ ಅಗ್ನಿ ಒಂದು ಕಡೆ ವಾಯು. ಬೆರಳಲ್ಲಿ ಇಂದ್ರಾದಿಗಳು, ಬೆರಳಲ್ಲೆಲ್ಲ ಬರೀ ಇಂದ್ರಾದ್ಯರು, ಅಷ್ಟದಿಕ್ಪಾಲಕರು, 330 ಕೋಟಿ ಜನ ದೇವತೆಗಳು. ನಯನಾಂಬುರುಹದಲ್ಲಿ ರವಿ, ನಾಭಿಯಲ್ಲಿ ಅಭವ, ಕಣ್ಣಿನಲ್ಲಿ ಒಂದು ಕಣ್ಣಿನಲ್ಲಿ ಚಂದ್ರ, ಒಂದು ಕಣ್ಣಿನಲ್ಲಿ ಸೂರ್ಯ. ನಾಭಿಯಲ್ಲಿ ಅಭವ, ಹೊಕ್ಕಳಲ್ಲಿ ಬ್ರಹ್ಮ. ಭುಜಾಗ್ರದೊಳು
ಅಖಿಳ ದಿಗುಪಾಲಕರು ರಂಜಿಸಿತು. ಭುಜದಲ್ಲೆಲ್ಲ ಅಷ್ಟದಿಕ್ಪಾಲಕರು ಅವರು ಇವರು. ಸುರರು ಖಚರರು ಕಿನ್ನರರು ಕಿಂಪುರುಷರು ಅನುಪಮ ಸಿದ್ಧ ವಿದ್ಯಾಧರರು ವಸುಗಳು ಮನುಗಳಾದಿತ್ಯರು ಭುಜಂಗಮರು ಗರುಡ ಗಂಧರ್ವ ಅಶ್ವಿನಿ ದೇವರು ಸುವಿಶ್ವೇ ದೇವರು ಅಖಿಳಾಪ್ಸರೆಯರು ನೆರೆದರು ರೋಮ ರೋಮದ ಕುಳಿಯ ಚೌಕದಲ್ಲಿ. ಏನು ವರ್ಣನೆ! ಸುರರು ಖಚರರು ಕಿನ್ನರರು ಕಿಂಪುರುಷರು ಅನುಪಮ ಸಿದ್ಧ ವಿದ್ಯಾಧರರು ವಸುಗಳು ಮನುಗಳು ಆದಿತ್ಯರು ಭುಜಂಗಮರು ಗರುಡ ಗಂಧರ್ವ ಅಶ್ವಿನಿ ದೇವತೆಗಳು ಸುವಿಶ್ವೇ ದೇವತೆಗಳು ಅಖಿಳಾಪ್ಸರೆಯರು ಎಸೆದರು ರೋಮ ರೋಮದ ಕುಳಿಯ ಚೌಕದಲ್ಲಿ. ರೋಮ ರೋಮಕ್ಕೂ ಇವರೆಲ್ಲ ಕಾಣಿಸ್ತಾ ಇದ್ದಾರಂತೆ. ಇಡೀ ಬ್ರಹ್ಮಾಂಡನೇ ವಿಶ್ವದ ರೂಪನೇ ನಾನು, ವಿಶ್ವರೂಪ ಅನ್ನತಕ್ಕಂಥದ್ದನ್ನು ಪರಮಾತ್ಮ ತೋರಿಸ್ತಿದ್ದಾನಂತೆ. ಬಲದ ಭುಜದಲ್ಲಿ ಪಾರ್ಥ ಎಡದಲ್ಲಿ ಹಲಧರನು. ಬಲದ ಭುಜದಲ್ಲಿ ಪಾರ್ಥ ಅರ್ಜುನ ಇದ್ದಾನಂತೆ, ಎಡಭಾಗದಲ್ಲಿ ಹಲಧರ ಅಂದರೆ ಪರಶುರಾಮ ಇದ್ದಾನಂತೆ. ಚರಣದಲ್ಲಿ ಧರ್ಮಜನು, ಪಾದಪದ್ಮಗಳಲ್ಲಿ ಧರ್ಮರಾಜ ಇದ್ದಾನಂತೆ. ಇನ್ನು ಯಾರ್ಯಾರು? ಕಲಿವೃಕೋಧರ ನಕುಲ ಸಹದೇವಾದಿಯಾದವರು ಚರಣದಲ್ಲಿ. ಪಾದದಲ್ಲಿ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, ಅಖಿಳ ಯಾದವರು ಇದ್ದಾರೆ. ಲಲಿತ ಕಾಂತಿಯೊಳು ಅಖಿಳ ತಾರಾವಳಿಗಳು ಅಮಲಗ್ರಹವಿರಲು ತೊಳಗಿ ಮೆರೆದನು ವಿಶ್ವರೂಪ ವಿಹಾರಿ ಮುರವೈರಿ. ಇಡೀ ಬ್ರಹ್ಮಾಂಡನೇ ತನ್ನಲ್ಲಿ ಅಡಗಿಸಿಕೊಂಡಿರ್ತಕ್ಕಂಥ ಮಹಾರೂಪವನ್ನು ಪರಮಾತ್ಮ ತೋರಿಸ್ತಾ ಇದ್ದಳಂತಿದನಂತೆ ಆ ಸಭೆಗೆ. ಕಿವಿಗಳಲ್ಲಿ ಕಂಗಳಲ್ಲಿ ನಾಸ ವಿವರದಲ್ಲಿ ಹೊಗೆ ಮಸಗಿದಲ್ಲು ರೀತಿವಿದುದು ಆಕಾಶವನ್ನು ಕವಿದುದು ಕಾಂತಿ ದೆಸೆ ದೆಸೆಗೆ. ಏನು ಕಿವಿಗಳಲ್ಲಿ, ಕಣ್ಣುಗಳಲ್ಲಿ, ಮೂಗಿನಲ್ಲಿ ತಗ 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 ದಳ್ಳುರಿ, ಸುಮ್ಮನೆ ಹೊಗೆ ಎಲ್ಲ ಬರ್ತಾ ಇದೆಯಂತೆ. ಅಷ್ಟು ದಿಕ್ಕುಗಳಿಗೂ ಕೂಡ ಒಂದು ಕಾಂತಿ ಹೊಡಿತಾ ಇದೆಯಂತೆ. ರವಿಯ ತಗಡೆನೆ ತಳಿತವಾಯುಧ ನಿವಹ ಸಾಸಿರ ಭುಜದ ಬಹಳತೆ ಅವಗಡಿಸಿ ವೈಕುಂಠನೆ ಸೆದನು ವಿಶ್ವರೂಪದಲ್ಲಿ. 1000 ತೋಳುಗಳು ಅಸಾಧ್ಯಗೆ ವಿಶ್ವರೂಪನೇ ಅವನು ಅಂದಾಗ ಸಾಮಾನ್ಯವಾಗಿರ್ತಕ್ಕಂಥದ್ದ ಅದ್ಭುತ ಅಣುರೇಣು ತೃಣಕಾಷ್ಟ ಪೂರ್ಣನಾಗಿರ್ತಕ್ಕಂಥ ಭಗವಂತ ಆ ಒಂದು ಸಭೆಗೆ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ಅರಳ ಮಳೆ ಸೂಸಿದವು ದುಂದುಬಿ ಮರೆದುದಾಕಾಶದಲ್ಲಿ ಮುದದಲ್ಲಿ ಧರಣಿ ಬಿದಿರಿತು ತನುವ ನುಕ್ಕಿದುದು ಅಬುಧಿ ದೆಸೆ ದೆಸೆಗೆ. ಏನು ಸುಮ್ಮನೆ ಆಮೇಲಿನಿಂದ ಲಕ್ಷಾಂತರ ಜನ ದೇವತೆಗಳು ಹೂವಿನ ಮಳೆಯನ್ನು ಸುರಿಸ್ತಾ ಇದ್ದಾರಂತೆ. ಈ ಒಂದು ಭಯಂಕರವಾಗಿರ್ತಕ್ಕಂಥ ಈ ಶಬ್ದಕ್ಕೆ ಸಮುದ್ರ ಸುಮ್ಮನೆ ದಡ 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 ತೆರೆಗಳು ಹೊಡ್ಕಂತ ಇದ್ದವಂತೆ. ಕರಿಕವಟ ರುಬ್ಬಾಳುತನ ಮಿಕ್ಕಿರೆ ಮಹಾದ್ಭುತವಾಯಿತು ಕಂಡುದು ಹರಿಯ ರೂಪವನೊಬ್ಬ ಕೌರವನಲ್ಲದುಳಿದವರು. ಒಬ್ಬ ಕೌರವ ಬಿಟ್ಟು ಯಾರೋ ದುರ್ಯೋಧನ, ಇನ್ನೆಲ್ಲರೂ ಕೂಡ ಆ ರೂಪವನ್ನು ನೋಡಿದರಂತೆ. ಎಷ್ಟು ಪುಣ್ಯನೋ ಏನೋ. ಅದಕ್ಕೆ ಎಷ್ಟು ಪುಣ್ಯ ಮಾಡಿರಬೇಕು ಭಗವಂತ ನಮಗೆ ಕಾಣಿಸ್ಬೇಕಾದ್ರೆ. ಅಷ್ಟೆಲ್ಲ ಮಹತ್ತರವಾಗಿರ್ತಕ್ಕಂಥ ಪುಣ್ಯವನ್ನು ಪಡೆದಿರತಕ್ಕಂಥ ಅವರೆಲ್ಲ ಅಲ್ಲಿ ಸೇರಿದಾರಂತೆ. ಅದಕ್ಕೆ ಮತ್ತೆ ಅವನು ಭಗವಂತ ಹೇಳಿದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅರ್ಜುನ, ಅಧರ್ಮವನ್ನು ನಾಶ ಮಾಡೋದಕ್ಕೆ, ಧರ್ಮವನ್ನು ಉದ್ಧಾರ ಮಾಡೋದಕ್ಕೆ ಪ್ರತಿ ಯುಗದಲ್ಲೂ ನನ್ನನ್ನೇ ನಾನು ಹುಟ್ಟಿಸ್ಕೊಂತೀನಿ ಅರ್ಜುನ ಅಂತ ಹೇಳಿರೋದು ಅದು ನಿಜ ಅಂತಕ್ಕಂಥ ರೂಪದಲ್ಲಿ ಪರಮಾತ್ಮ ಕಾಣಿಸ್ತಾ ಇದ್ದಾನಂತೆ. ತಳುಕನುಗಿದೀಡಾಡಿ ಪರಿಣಿತ ಬುಳಕದಲ್ಲಿ ನೆನೆದು ಹರುಷದ ಜಲಧಿಯಲ್ಲಿ ಮನ ಮುಳುಗಿ ಭಕುತಿಯ ಭಾರದಲ್ಲಿ ಕುಸಿದು ಅಳುಕಿ ತಮ ಗೆದ್ದು ಮುನಿ ಸಂಕುಲ ಸಹಿತ ಗಾಂಗೇಯ ಕೃಪವಿ ನಿರ್ಮಲ ವಿದುರ ಗುರು ಸಂಜಯಾದಿಗಳು ಎರಗಿದರು ಪದಕೇ. ಏನು ಸುಮ್ಮನೆ ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪ ಕೃತವರ್ಮ
ಸಂಜಯ ವಿದುರ ಇವರೆಲ್ಲ ಓದಕ್ಕೆ ನಮಸ್ಕಾರ ಮಾಡಿಬಿಟ್ಟಿದಾರಂತೆ ವಿಶ್ವರೂಪವನ್ನು ನೋಡಿ. ಏನಾಗ್ತಿದೆ ಅಂದರೆ ಒಳಗೆ ಹೊಳೆದನು ಬಾಹ್ಯದಲ್ಲಿ ಪ್ರಜ್ವಲಿಸಿದನು ತಾನಲ್ಲದನ್ಯರ ಬಳಕೆ ಬೇರೊಂದಿಲ್ಲದಂತಿರೆ ಕೂಡೆ ತೋರಿದನು. ಒಳಗೂ ನಾನೇ ಹೊರಗೂ ನಾನೇ ಎಲ್ಲೆಲ್ಲೂ ನಾನೇ, ನಾನಿಲ್ಲದೆ ಇರತಕ್ಕಂಥ ಏನು ಪ್ರಪಂಚದಲ್ಲಿಲ್ಲ ಅನ್ನತಕ್ಕಂಥದ್ದನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ. ಒಳಗೆ ಬಿಗಿವೆವೋ ಹೊರಗೆ ಬಿಗಿವೆವೋ, ಈ ಹಗ್ಗ ಹಿಡ್ಕೊಂಬಂದಿದ್ರಲ್ಲಿ ಇವರೆಲ್ಲ ಒಳ ಕಟ್ಟಿ ಹಾಕಬೇಕೋ ಹೊರ ಕಟ್ಟಿ ಹಾಕಬೇಕೋ. ಯಾರು ನೋಡಿದ್ರು ಕೃಷ್ಣ ಕೃಷ್ಣ ಅಲ್ಲಿದ್ದಾನೆ ಹೋಗಿ ಬಿಗಿರಲೆ ಅಂತ ಹೇಳಿ ಹಗ್ಗ ಹಾಕಿ ಕಟ್ಟಿದ್ರು. ನೋಡಿತಾರಂತೆ ಅವರಪ್ಪ ಧೃತರಾಷ್ಟ್ರ, ಅಲ್ಲೆಲ್ಲ ನಮ್ಮ ಅಪ್ಪ ಕಣೋ ಕೃಷ್ಣ ಅಲ್ಲ, ಇನ್ಯಾರಿಗೋ ಕಟ್ಟಿದ್ರು ಅವನು ಭೀಷ್ಮ, ಇನ್ಯಾರಿಗೋ ಕಟ್ಟಿದ್ರು ಅವರು ದ್ರೋಣ, ಇನ್ಯಾರಿಗೋ ಕಟ್ಟಿದ್ರು ಇನ್ಯಾರೋ. ಎಲ್ಲ ಬರೀ ಕೃಷ್ಣನ ಮಯ. ಒಬ್ಬರು ಕಾಣಿಸ್ತಿಲ್ಲ ಅವರವರ ನಿಜರೂಪದಿಂದ. ಪ್ರತಿಯೊಬ್ಬರು ಕೂಡ ಆ ಭಗವಂತನ ರೂಪದಿಂದ ಕಾಣಿಸ್ತಾ ಇದ್ದರಂತೆ. ಒಳಗೆ ಬಿಗಿವೆವೋ ಹೊರಗೆ ಕೃಷ್ಣನ ಸಿಲುಕಿಸುವೆವೋ, ತಿಳಿಯೇ ಕೃಷ್ಣರು ಹಲವರು ಇಹರು ಆರಾರ ಕಟ್ಟುವೆವು ಇಂದರ ಖಳರು. ಲಕ್ಷಾಂತರ ಜನ ಬರೀ ಕೃಷ್ಣರ ಯಾರನ್ನು ಕಟ್ತೀಯ? ವಿಮಲ ಕರುಣಾ ಸಿಂಧು ನೀನ ಅನುಪಮ ಚರಿತನು. ಆವಾಗ ಪಾಪ ಗಾಂಧಾರಿ ಅಂತಾಳಂತೆ. ಪರಮಾತ್ಮನನ್ನು ನೋಡಿ ಕೈ ಮುಗಿದು ಬಿಟ್ಟಿದ್ದಾಳ ಗಾಂಧಾರಿ. ವಿಮಲ ಕರುಣಾ ಸಿಂಧು ನೀನನುಪಮ ಚರಿತ್ರನು, ನಿಮ್ಮಡಿಯ ಪದ ಕಮಲ ದರುಶನದಿಂದ ಹಿಂಗಿದವು ಅಘದ ರಾಶಿಗಳು. ಪರಮಾತ್ಮ ನಿನ್ನ ಈ ಮಂಗಳ ರೂಪದಿಂದ ಎಷ್ಟೋ ಜನ್ಮದ ಪಾಪ ನಾಶವಾಗಿದೆಯಪ್ಪ. ಸಮತೆಯಲ್ಲಿ ನೀ ನೋಡು ಶರಣರ ಮಮತೆ ಬೇಹುದು ಜಿಯ, ಲಕ್ಷ್ಮೀ ರಮಣ ಕೃಪೆ ಮಾಡೆನುತ ಮೈಯಿಕ್ಕಿದಳು ಗಾಂಧಾರಿ. ಅಪ್ಪ, ನಿನ್ನಿಂದ ಸೃಷ್ಟಿಯಾಗಿರತಕ್ಕಂಥವರು ನಿನ್ನ ಭಕ್ತರು ನಾವಪ್ಪ, ನಮ್ಮನ್ನು ಕಾಪಾಡು ಅಂತ ಹೇಳಿಬಿಟ್ಟು ನಮಸ್ಕಾರ ಮಾಡಿದಳಂತೆ. ಮಾನ ನಿನ್ನದು ಭಗವಂತ, ಮಾನ ನಿನ್ನದು ಭಕುತ ಜನದ ಅಪಮಾನ ನಿನ್ನದು, ನಿನ್ನ ಶರಣರ ಹಾನಿ ವೃದ್ಧಿಗಳೆಲ್ಲ ನಿನ್ನದು, ಬೇರೆ ಗತಿಯುಂಟೇ ಮಾನ ನಿನ್ನದು. ಮಾನ ಅಭಿಮಾನ ಎಲ್ಲ ನಿಂದೇನಪ್ಪ. ಶರಣರ ಹಾನಿ ವೃದ್ಧಿಗಳು ಎಲ್ಲವೂ ಕೂಡ ನಿನ್ನವೇನಪ್ಪ, ಕಾಪಾಡಪ್ಪ. ಅನವರತ ತೇಜೋಭಿಮಾನವ ನೀನೊಲಿದು ಸಲಹೆಂದು ಮುದದಲ್ಲಿ ಭಾನುಮತಿ ಮೈಕ್ಕಿದಳು ಮುರಹರನ ಚರಣದಲ್ಲಿ. ಒಂದು ಕಡೆ ಭಾನುಮತಿ, ಒಂದು ಕಡೆ ಗಾಂಧಾರಿ ನಮಸ್ಕಾರ ಮಾಡ್ತಿದ್ದಾರಂತೆ. ಅವಾಗ ಪರಮಾತ್ಮ ಏನು ಮಾಡಿದ? ಕಂಗಳನ್ನು ಕರುಣಿಸಿದ ನಂದ ನೃಪಂಗೆ ಬಳಿಕಿ ಕೃಷ್ಣರಾಯನ ಮಂಗಳ ಮೂರ್ತಿಯನು ಮನದಣಿಯೇ ತಾನೋಡಿ. ಅವನದೆಷ್ಟೋ ಜನ್ಮದ ಪುಣ್ಯ ಧೃತರಾಷ್ಟ್ರಂದು. ಇದ್ದಕ್ಕಿದ್ದಂತೆ ಹುಟ್ಟು ಕುರುಡನಾಗಿರತಕ್ಕಂಥ ಧೃತರಾಷ್ಟ್ರನಿಗೆ ಕಣ್ಣುಗಳೆರಡೂ ಬಂದುವಂತೆ ಪರಮಾತ್ಮ ಕಣ್ಣನ್ನು ಕರುಣಿಸಿದ್ದಾನೆ. ಅವನು ಹುಟ್ಟಿದಾನಿಂದ ಬೇರೆ ಏನು ನೋಡಿಲ್ಲ. ಬೇರೆ ಏನಾದರೂ ನೋಡಿದ್ದಿರ್ತಾನೆ ಅವನು ಮನಸ್ಸಿನಲ್ಲಿರೋದು, ರಾತ್ರಿ ಕನಸಿಗೆ ಬರೋದು ಅಥವಾ ಕಣ್ಣು ಮುಚ್ಚಿದ್ರೆ ಕಾಣೋದು. ಹುಟ್ಟಿದಾನಿಂದ ಏನು ನೋಡಿಲ್ಲ. ಈಗ ಭಗವಂತನನ್ನು ಮಾತ್ರನೇ ಅವನು ನೋಡಿರೋದು. ಮಂಗಳ ಶ್ರೀಮೂರ್ತಿಯನ್ನು ಮನದಣಿಯೇ ನೋಡಿ. ಏನು ಮನಸ್ಸಿಗೆ ಎಷ್ಟು ತೃಪ್ತಿ ಆಗುತ್ತೋ ಅಷ್ಟು ನೋಡಿಬಿಟ್ನಂತೆ ಪಾಪ ಧೃತರಾಷ್ಟ್ರ. ಅಂತನಂತೆ ಪರಮಾತ್ಮ, ಕಂಗಳಡಗಲಿ ದೇವಾ ನಿಮ್ಮಿ ಅಂಗವಟ್ಟವ ಕಂಡು ಕಂಗಳಡಗಲಿ ದೇವಾ. ಪರಮಾತ್ಮ, ಸಾಕಪ್ಪ, ನಿನ್ನ ಮಂಗಳ ಮೂರ್ತಿಯನ್ನು ನೋಡಿದ್ದೀನಿ, ಹುಟ್ಟಿದಾಗಿನಿಂದ ನಾನೇನು ನೋಡಿಲ್ಲ, ಇವಾಗ ನಿನ್ನೇ ನೋಡ್ತಿದ್ದೀನಿ. ನಿನ್ನ ಈ ಒಂದು ಮಂಗಳ ಮೂರ್ತಿ ನನ್ನ ಕಣ್ಣಲ್ಲಿ ಹಾಗೆ ಶಾಶ್ವತವಾಗಿ ನಿಲ್ಲು ಹಾಗೆ ಮಾಡಪ್ಪ. ಕಣ್ಣು ಕಳೆಯಪ್ಪ. ನೋಡ್ರಿ, ನಾವು ಕಣ್ಣು ಬರ್ಸಪ್ಪ ಅಂದರೆ ಅವನು ಕಣ್ಣು ಕಳೆಯಪ್ಪ ಅಂತಾರೆ. ಏಕೆಂದರೆ ಬರ್ಸೋನು ಅವನೇ, ಕಳೆಯೋನು ಅವನೇ. ಕಂಗಳಡಗಲಿ ದೇವಾ ನಿಮ್ಮಿ ಅಂಗವಟ್ಟವು ಕಂಡು ಬಳಿಕಿ ಕಂಗಳಿತರವ ಕಾಣಲಾಗದು ಕೃಪೆಯ ಮಾಡೆಂದ. ನಿನ್ನ ಕಂಡ ಮೇಲೆ ಬೇರೆದೇನು ಕಾಣಿಸ್ಲೇಬಾರದು, ಅದಕ್ಕೋಸ್ಕರ ಕಣ್ಣನ್ನು ಕಳಿಯಪ್ಪ. ಆವಾಗ ದುರ್ಯೋಧನನ ಮಾತು ಪ್ರಾರಂಭ ಆಗುತ್ತೆ. ಅವನೇನು ಮಾತಾಡ್ತಾನೆ ನೋಡ್ರಿ. ಇದೆಲ್ಲ ನೋಡ್ತಿದ್ದ ಅವನಿಗೆ ಪಾಪ ವಿಶ್ವರೂಪನೇ ಕಾಣಿಸ್ತಿಲ್ಲ. ಇವ್ರು ಯಾಕೆ ಹಿಂಗೆ ಬಡ್ಕಂತಿದ್ದಾರೆ ಅನ್ನೋದೇ ಪ್ರಾಬ್ಲಮ್. ಅಂದರೆ ಯಾರನ್ನ ಕಟ್ಟಕ್ಕೆ ಹೋದ್ರು ಬರೀ ಕೃಷ್ಣನ ಕಟ್ತಿದ್ದೀವಿ ಅನ್ನೋದೊಂದು ಗೊತ್ತಿತ್ತು ಅವನಿಗೆ. ಅದಕ್ಕೆ ಮತ್ತೆ
ಅದೇನೋ ಹೇಳ್ತಾರೆ ನೋಡು, ಅದೇನೋ ಆ, ಕತ್ತಿಗೇನು ಗೊತ್ತು ಭತ್ತದ ಧಾರಣೆ ಅಂತ. ಕತ್ತಿಗೇನು ಗೊತ್ತು ಭತ್ತ ಅಂದರೆ, ಭತ್ತದ ಧಾರಣೆ ಅಂದರೆ ಬೆಲೆ. ಬಲ್ಲವನು ಬಲ್ಲ ಬೆಲ್ಲದ ರುಚಿಯ ಅಂತ. ಇವನಿಗೆ ಏನೂ ಗೊತ್ತಿಲ್ಲ. ಎಲ್ಲ ಕಡೆ ಕೃಷ್ಣಿದ್ದಾನೆ ಅಂತ ನೋಡಾದರೂ ವಿಶ್ವರೂಪ ಇವನು ತೋರಿಸ್ತಿದ್ದಾನೆ ಅನ್ನೋ ಸಾಮಾನ್ಯ ಜ್ಞಾನ ಇವನಿಗಿಲ್ಲ ಅಂದರೆ ಇನ್ನೆಂಥ ಮೂರ್ಖ ಶಿಖಾಮಣಿ ಇರ್ಬೋದು. ಅವಾಗ ಅವನಿಗೆ ಇವೆಲ್ಲ ಮಾಡೋ ಅವತಾರ ನೋಡಿಬಿಟ್ಟು ಅವನಿಗೆ ಸಿಟ್ಟು ಬಂದ್ಬಿಡ್ತು. ಏ ಅಪ್ಪ, ಅವ್ರ ಅಪ್ಪನ ಕಡೆಗೆ ತಿರುಗಿ ಹೇಳ್ತಾನೆ ದುರ್ಯೋಧನ, ತಾತ ಹೆದರದಿರು, ಈ ಮುಕುಂದನ ಕೈತವಗೆ ಬೆಚ್ಚದಿರು, ಸಂಧಿಯ ಮಾತು ತಾನಿದು ಹೃದಯವೇ ಬೆಸಗೊಳ್ಳಿ ಮುರಹರನ. ಅಪ್ಪ, ಯಾಕಪ್ಪ ಹಂಗೆ ಎದುರ್ತೀಯ? ಈ ಮುಕುಂದನ ಕೈತವಕ್ಕೆ ಬೆಚ್ಚಿದಿ, ಬರೇ ತಾರಾ ತೇಡಿ ಮಾಡೋದಕ್ಕೆ ಇಲ್ಲಿ ಬಂದಿದ್ದಾನೆ. ಏನೋ ಒಂಥರ ಕಣ್ಣು ಕಟ್ ಮಾಡ್ತಾ ಇದ್ದಾನೆ, ಅದಕ್ಕೆ ನೀನು ಹೆದರಬೇಡ. ಸಂಧಿಯ ಮಾತು ತಾನದು ಹೃದಯವೇ ಬೆಸಗೊಳ್ಳಿ. ಮೊದಲು ಅವನಿಗೆ ಸಂಧಿ ಬೇಕಾ ಅಂಬುದನ್ನು ಕೇಳ್ರಿ. ಅವನು ಸಂಧಾನ ಮಾಡಕ್ಕೆ ಬಂದಿದ್ದಾನ ಅಂಬುದು ಅವನ್ನ ಕೇಳ್ರಿ ಮೊದಲು. ಅವನಿಗೆ ಮನಸ್ಸಿನಾಗ ಸಂಧಿ ಮಾಡಬೇಕು ಅಂತಿಲ್ಲ, ಅವನಿಗೆ ಯುದ್ಧ ಮಾಡಬೇಕು ಅಂತ ಮನಸ್ಸಿನಾಗಿದ್ದಾಗ ಸಂಧಿ ಹೆಂಗಾಗುತ್ತೆ ನೋಡಿ. ಇವನು ಎಷ್ಟು ಲೆಕ್ಕಾಚಾರವ ಮಾತಾಡ್ತಾನೆ. ಈತನಂತರ್ಯಾಮಿ ಜೀವವ್ರಾತದಲ್ಲಿ ಜನಜನಿತವಿದು ಜಗವೀತನಾಜ್ಞೆಯೊಳೆಲೆವುದೆಂದನು ಕೌರವರ ರಾಯ. ಈತನಂತರ್ಯಾಮಿ, ಪ್ರತಿಯೊಬ್ಬರು ಒಳಗೂ ಇರ್ತಕ್ಕಂಥ ಭಗವಂತ ಅಂತರ್ಯಾಮಿ ಕಣಪ್ಪ. ಇವನು ಸಾಮಾನ್ಯವಾಗಿರ್ತಕ್ಕಂಥವನಲ್ಲ. ಅವನು ಏನು ಅಂದ್ಕೊಂಡ್ರೆ ಅದೇ ಆಗುತ್ತೆ. ನನ್ನಲ್ಲಿ ಇರೋನು ಅವನೇ, ನಿನ್ನಲ್ಲಿರೋನು ಅವನೇ, ಇನ್ನೊಬ್ಬರಲ್ಲಿರೋನು ಅವನೇ. ಇಲ್ಲೆಷ್ಟು ಲಕ್ಷ ಜನ ಇದ್ದಾರೋ ಎಲ್ಲರೊಳಗೂ ಹೊರಗೂ ಇರತಕ್ಕಂಥವನು ಆ ಭಗವಂತ. ಈತನಂತರ್ಯಾಮಿ ಜೀವವ್ರಾತದಲ್ಲಿ ಜನಜನಿತವಿದು. ಎಲ್ಲರೂ ಅಂತರಲ್ಲ, ಇವನು ಅಂತರ್ಯಾಮಿ ಅಂತ. ಜಗವೀತನಾಜ್ಞೆಯಳು ಒಲವುದೆಂದನು ಕೌರವರ ರಾಯ. ಅವನೇನಂದ್ಕೊಂಡ್ರೆ ಅದೇ ನಡೆಯುತ್ತಪ್ಪ, ಬೇರೆ ಏನು ನಡೆಯಲ್ಲ. ಸಂಗಿ ಎನಿಸನು ಜಗವ ಹುಟ್ಟಿಸಿ ನುಂಗಿದೊಡೆ, ನಿಷ್ಕರುಣಿ ಎನಿಸಲು ಅಂಗರಕ್ಷೆಯ ಮಾಡಿ ಮೋಹಿತನಲ್ಲ ಮೂಜಗಕ್ಕೆ. ಜಂಗಮವ ಸ್ಥಾವರಕ್ಕೆ ಚೈತನ್ಯಾಂಗರಕ್ಷನು, ಘನಕ್ಕೆ ಘನ ಅಣುವಿಂಗೆ ತಾನಣುವಿನ ಎನಿಪ ಪರವಸ್ತು ನೋಡೀತ. ಇವನು ಸಂಗಿ ಅನ್ನಿಸ್ತಾನೆ, ಸತ್ಸಂಗಿ ಅನ್ನಿಸ್ತಾನೆ, ಸಂಘವಿಲ್ಲದೋ ಸಂಘರಹಿತನಾಗಿರ್ತಕ್ಕಂಥವನಾಗಿದ್ದಾನೆ. ಕರುಣಿ ಆಗ್ತಾ ಅನ್ನಿಸ್ತಾನೆ ಒಂದೊಂದ್ಸಾರಿ ನಿಷ್ಕರುಣಿ ಅನ್ನಿಸ್ತಾನೆ. ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಇವನು ಸರಿಯಾಗಿ ಅರ್ಥ ಮಾಡ್ಕೊಂಬಕ್ಕೆ ಯಾರಿಗೂ ಆಗಲ್ಲ. ಜಂಗಮ ಸ್ಥಾವರಕ್ಕೆ ಚೈತನ್ಯಾಂಗ ರಕ್ಷಣು. ಜಂಗಮ ಅಂದರೆ ಚಲಿಸೋದು, ಸ್ಥಾವರ ಅಂದರೆ ನಿಂತಿರೋದು. ಚಲನೆ ನಿಶ್ಚಲನೆ ಎರಡಕ್ಕೂ ಆಧಾರ ಇವನೇ. ಘನಕ್ಕೆ ಘನ ಅಣುವಿಂಗೆ ಅಣು, ಘನಕ್ಕೆ ಘನ ಅಣುವಿಗವನು ಅಣು ಇವನು. ಚೀಮಲೋ ಬ್ರಹ್ಮಲೋ ಶಿವಕೇಶವಾದುಲೋ, ನೇಮ ಮೀರಿ ವೆಲುಗುಚುಂಡ ರಾಮ ನನುಬ್ರೋವರ ಅಂತ ತ್ಯಾಗರಾಜರು ಹೇಳಿದಾರಲ್ಲ, ಹಂಗೆ ಇವನು ಅಣುವಿಗೆ ಅಣುವಾಗಿದ್ದಾನೆ, ಮಹತ್ತರಕ್ಕೆ ಮಹತ್ತಾಗಿದ್ದಾನೆ. ಅದಕ್ಕೋಸ್ಕರ ಇವನ ಪರಿಸ್ಥಿತಿ ಏನು ಅಂತ ಯಾರೂ ಹೇಳೋಕ್ಕೆ ಗೊತ್ತಾಗಲ್ಲಪ್ಪ. ನೀವು ಸುಮ್ಮನೆ ಯಾವ ಸುಮ್ಮನೆ ಅವನೇನು ತೋರಿಸ್ಬಿಡ್ತಾನೆ ಆ ಪವಾಡಕ್ಕೆ, ಯಾವ್ದ್ರದ್ದು ಇನ್ನೊಂದು ಮೋಡಿಗೆ ನೀವು ಹೆದರಿ ಬಿಡ್ತೀರಿ, ಭಯಪಟ್ಟು ಬಿಡ್ತೀರಿ. ಅವನಿಗೆ ಏನು ಮಾಡ್ತಾನೆ, ಏನು ಕತೆ, ಯಾರನ್ನೆಲ್ಲಿ ಹೆಂಗೆ ಮಾಡಿಸ್ತಾನೆ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ಅಂಬುಜನಾಭನ ಅಂತ್ಯವಿಲ್ಲದಾತನ ತುಂಬು ಮಾಯವಯ್ಯ, ಇದೇ ಈ ಲೀಲೆಯು ಬೊಂಬೆಯಾಟವಯ್ಯ. ನೋಡ್ರಿ, ಇಡೀ ಬ್ರಹ್ಮಾಂಡ ಅವನು ಆಡಿಸ್ತಕ್ಕಂಥ ಆಟ ಬೊಂಬೆಗಳನ್ನವೆಲ್ಲ ಅವನೇ ಸೂತ್ರಧಾರ. ನೀ ಸಾಕಿ ಸಲಹೆ ಸ್ವಾರ್ಥವೇನು, ನೀ ಸಾಕಿ ಸಲಹೆ ಆಂತರ್ಯವೇನು. ಅಲ್ಲ, ನೀನೇ ಸಾಕ್ತಿದ್ದೀಯ, ಕಷ್ಟ ಕೊಡ್ತಿದೀಯ, ನಿನ್ನ ಸ್ವಾರ್ಥನೇ ತಾನೇ ಇದು. ಇಷ್ಟೆಲ್ಲ ಸಾಕಿ ಸಲಹಿತಾ ಇದೆಯಲ್ಲ, ಮತ್ತು ನಿನ್ನ ಆಂತರ್ಯದಲ್ಲಿ ಏನಿದೆಯೋ. ಆದ್ದರಿಂದ ಈ ಒಂದು ಎಲ್ಲ ಲೋಕಕ್ಕೂ ಕೂಡ ಪ್ರತಿಯೊಂದಕ್ಕೂ ಆಧಾರ ಅವನೇ. ಆದ್ದರಿಂದ ಅವನನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲಪ್ಪ. ನಾವೆಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ದುರ್ಯೋಧನ ಹೇಳಿದ್ದಾನೆ ಅನ್ನೋಷ್ಟೊತ್ತಿಗೆ ಅನ್ನೋ ಒಂದು ಜಾಗಕ್ಕೆ ಈ ಸಂಧಿಯನ್ನು ಮುಗಿಸ್ತೀವಿ. ಕೃಷ್ಣಾರ್ಪಣಮಸ್ತು.